ಈ ಚೈತನ್ಯ ಉಂಟಲ್ಲ, ಪ್ರಕೃತಿಯಿಂದ ಬೇಕಾದದ್ದನ್ನು ಅದನ್ನು ಹೀರಿಕೊಡ್ತೇವೆ ನಮ್ಮ ಶರೀರ. ನಾವು ತಿನ್ನದಿರು ನನ್ನ ಅನುಭವದಲ್ಲಿ ದೊಡ್ಡ ಆಯಾಸ ಆಗುದಿಲ್ಲ. ಈಗ ನಾನು ದೇವಸ್ಥಾನಗಳಿಗೆಲ್ಲ ಹೋಗ್ತೇನೆ, ಬೆಳಿಗ್ಗಿಂದ ಸಂಜೆವರೆಗೆ ದುಡಿದಿರ್ತ ಯಾವುದೇ ಆಯಾಸಗಳಿಲ್ಲ. ನಾವು ಎಷ್ಟು ಆಹಾರ ಕಡಿಮೆ ಸೇವಿಸಿದ್ರೆ, ಅಂದ್ರೆ ನನ್ನ ಅಭಿಪ್ರಾಯ ಪ್ರಕೃತಿಯಿಂದ ಉಂಟಲ್ಲ, ನಮಗೂ ಪ್ರಕೃತಿಯ ಜೊತೆಯಲ್ಲಿ ಆ ಚೈತನ್ಯವನ್ನು ಸ್ವೀಕರಿಸಬೇಕಾದಂತಹ ನಮ್ಮ ಶರೀರವೇ ಹೇರುತ್ತದೆ. ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಆಗ್ತದೆ ಶರೀರದಿಂದ, ಪ್ರಕೃತಿಯಿಂದಲೇ ಅದು ಸ್ವೀಕರಿಸುವಂತಹ ಒಂದು ಹಂತಕ್ಕೆ ಬರ್ತದೆ. 7ನೇ ದಿನ ಮಾಡ್ತಾ ಹೋಗುವ ನಿರಂತರವಾಗಿ. 8ನೇ ದಿನಕ್ಕೆ ಆಗುವಾಗ ಅದರಲ್ಲಿ ಸಹ ಹಾಗೆ ಪ್ರತಿನಿತ್ಯ ಒಂದೊಂದು ಧ್ಯಾನ ಉಂಟು. ಈಗ ಒಂದೊಂದು ದಿವಸ ಒಂದೊಂದು ರೀತಿಯ ಧ್ಯಾನ, ಅದನ್ನು ನಾನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದ್ದಾಗ ಮತ್ತೆ ನಿಮಗೆ ಅದು ಅನುಭವ ಆಗ್ತದೆ. ಇನ್ನೇನಾಗ್ತದೆ ಅಂದ್ರೆ ಶರೀರದ ದೃಢತೆ ಬರುತ್ತದೆ. ಶರೀರಕ್ಕೊಂದು ದೃಢತೆ ಬರುವುದು ಹೇಗೆ? ಇಷ್ಟೆಲ್ಲ ಕೆಲಸಗಳಾಗುವಾಗ ನಮ್ಮ ಶರೀರದ ಆ ಒಂದು ದೃಢತೆ ಮಾಡುದು ಯಾಕಂದ್ರೆ ನಮ್ಮ ಎಲ್ಲಾ ಕೆಲಸಗಳನ್ನು ಬಹಳ ಸುಲಭವಾಗಿ ನಮಗೆ ಒಂದು ಡೈನಾಮಿಕ್ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ಬೋದು. ಮಾತ್ರ ಅಲ್ಲ, ಅದರಲ್ಲಿರುವಂತಹ ವಿಶೇಷ ಧ್ಯಾನಗಳು ಉಂಟಲ್ಲ, ನಾವು ಆ ಧ್ಯಾನದಿಂದ ಯಾವುದು ನಾಸಿಕಾಗ್ರಹವನ್ನು ಕೇಂದ್ರೀಕರಿಸುವಂತಹ ಧ್ಯಾನ, ಅದರಲ್ಲಿ ನಮ್ಮ ಬುದ್ಧಿ ಭಯಂಕರವಾಗಿ ಶಾರ್ಪ್ ಆಗ್ತದೆ. ಮತ್ತೆ ಯಾರಿಗೇನು ಹೇಳಬೇಕು ಅಂತ ಹೇಳಿ ನಮಗೆ ಈಗ ನೋಡಿದ ಕೂಡಲೇ ಎಲ್ಲಾ ವಿಷಯಗಳು ನಮ್ಮ ಬುದ್ಧಿಯ ಆಲೋಚನೆ ಮಟ್ಟಕ್ಕೆ ಬರ್ತದೆ. ಇನ್ನು ಮತ್ತೆ 9ನೇ ದಿನಕ್ಕೆ ಹೋಗೋಣ ನಾವು. 9ನೇ ದಿನ ಅಂತ ಹೇಳಿದ್ರೆ ಇದೆಲ್ಲವೂ ಸಹ ಈಗ ನಾನು ಹೇಳಿರುವಂತಹ ಎಲ್ಲ ಕೂಡ ಒಂದು ಸ್ಟ್ಯಾಬಿಲೈಸ್ ಆದ ಹಾಗೆ ಬರ್ತದೆ. ಸ್ಟ್ಯಾಬಿಲೈಸ್ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಶರೀರದ ಸ್ಕಿನ್ ಉಂಟಲ್ಲ, ಚರ್ಮ ಸಂಪೂರ್ಣವಾಗಿ ಇಡೀ ನಮ್ಮ ಈ ಎಲ್ಲಾ ರೋಮ ಕೂಪಗಳಲ್ಲಿ ಸಹ ನಮಗೆ ಉಸಿರಾಟ ಆದಂತಹ ಅನುಭವ ಆಗ್ತದೆ. ನಮ್ಮ ಶರೀರ ಎಕ್ಸ್ಪಾಂಡ್ ಆದಂತಹ ಅನುಭವ ಆಗ್ತದೆ. ಶರೀರ ಎಕ್ಸ್ಪಾಂಡ್ ಆಗುವಂದ್ರೆ ನಮ್ಮ ಶರೀರ ದೊಡ್ಡದು ಸಣ್ಣದು ಆಗುವಂಥದ್ದು, ತುಂಬಾ ದೊಡ್ಡ ಶರೀರ ಆದ ಹಾಗೆ ಅನುಭವ ಆಗ್ತದೆ. ಅಂದ್ರೆ ಹಾಗೆ ಆ ಅನುಭವ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮಾತುಗಳಲ್ಲಿ ಒಂದು ಸ್ಥಿರತೆ ಇರ್ತದೆ. ನಾವು ಮಾಡುವ ಕಾರ್ಯ ಆಗಿರ್ಬೋದು, ಮಾತುಗಳಲ್ಲಿ ಸ್ಥಿರತೆ ಇರ್ತದೆ. ಮತ್ತೆ ಅದಕ್ಕೆ ಅನುಗುಣವಾದಂತಹ ಧ್ಯಾನಗಳುಂಟು. ಅದೇ ನಾನು ಹೇಳಿದ್ದೇನೆ, ಎಲ್ಲ ಚಕ್ರಗಳಲ್ಲೂ ಕೂಡ ಅದಕ್ಕೆ ಧ್ಯಾನಗಳುಂಟು, ಮಂತ್ರಗಳುಂಟು, ಪ್ರತ್ಯೇಕವಾದಂತಹ ನಾರಾಯಣನ ಮಂತ್ರಗಳುಂಟು. ಅದು ಪ್ರತಿನಿತ್ಯ ಒಂದೊಂದು ಹೇಳಲೇಬೇಕಾಗ್ತದೆ. ನಾವು ಪುನಃ 10ನೇ ದಿನಕ್ಕೆ ಬರುವ. 10ನೇ ದಿನಕ್ಕೆ ನಾವೇನಾಗ್ತದೆ, ಸಂಪೂರ್ಣ ನಮ್ಮ ಇಡೀ ಶರೀರ ಉಂಟಲ್ಲ, ಶರೀರ ಏನಾದರೂ ನಮಗೆ ಈ ಧ್ಯಾನ ಮಾಡ್ತಾ ಇದ್ದಾಗ ಏನಾಗ್ತದೆ ಅಂದ್ರೆ ನಮಗೆ ಕೆಲವು ವಿಷಯಗಳನ್ನು ನೋಡುವಾಗ ಹೇಳಿ ಹೋಗ್ತದೆ. ನಾವು ಹೇಳುವಂತ ವಿಷಯ ಸತ್ಯ ಆಗ್ತದೆ. ಏನು ಹೇಳುವಂತಹ ವಿಷಯ ಸತ್ಯ ಆಗಿಬಿಡ್ತದೆ. ಸತ್ಯ ಆಗಿಬಿಡುದು ಅಂದ್ರೆ ಏನಾಗ್ತದೆ, ಕೆಲವು ನಮಗೆ ದರ್ಶನಗಳು ಅಂತ ಹೇಳಿದ್ರೆ, ಈಗ ನಾವೇನಾದ್ರು ಅಕಸ್ಮಾತ್ ಆಗಿ ಹೇಳಿರೋದು ಹಾಗೆ ಕ್ರಿಯಾರೂಪಕ್ಕೆ ಬರ್ತದೆ. ಅಂದ್ರೆ ಅದಕ್ಕೆ ನಾವು ವಾಕ್ಸಿದ್ಧಿ ಅಂತ ಕೇಳ್ತೇವೆ. ನಮಗೆ ಆ ಶಬ್ದಗಳು ಹೇಳಿಬಿಡುವ ಅಂತ, ತನ್ನಿಂದ ತಾನೇ ಹೇಳಿಬಿಡುವ ಅಂತ ಹೇಳುವಂತಹ ಒಂದು ಅಭಿಪ್ರಾಯಕ್ಕೆ ಬರ್ತದೆ. ಈಗ 10ನೇ ದಿನದ್ದು ಮುಗಿಯಿತು. ಇನ್ನು 11ನೇ ದಿನಕ್ಕೆ ಇದೇನಾಗ್ತದೆ, ನಮ್ಮ ಶರೀರದಲ್ಲಿ ಇಷ್ಟು ಕ್ರಿಯೆಗಳೆಲ್ಲ ಜರುಗುವಾಗ ಈ 10ನೇ ದಿನ 11ನೇ ದಿನಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ, ನಮ್ಮ ಶರೀರ ಇಡೀ ತಂಪಾಗ್ತದೆ. ಈಗ ಸೆಕೆಗಾಲ ಇದ್ರೆ ಶರೀರದಲ್ಲಿ ಒಂದು ತಂಪಿನ ಅನುಭವ ಬರ್ತದೆ. ಮತ್ತೆ ನಮ್ಮ ಶರೀರದ, ನಾನು ಹೇಳಿದಾರೆ ಈ ಉಷ್ಣತೆ ಉಂಟಲ್ಲ, ಅದು ನಮಗೆ ಅನುಭವ ಬರ್ತದೆ. ಇಡೀ ಶರೀರ ಒಂದು ತಂಪಾದ ಹಾಗೆ. ಅಂದ್ರೆ ಯಾಕಂದ್ರೆ ಪ್ರಕೃತಿ ಜೊತೆಯಲ್ಲಿ ನಾವು ಇದಾಗ್ತೇವಲ್ಲ, ಹಾಗೆ ಇಂದ್ರಿಯಗಳು ಎಲ್ಲವನ್ನು ನಿಯಂತ್ರಿಸ್ತದೆ. ಅಂತ ಒಂದು ಅನುಭವಕ್ಕೆ ಬರ್ತದೆ 11ನೇ ದಿನದ ಆ ಧ್ಯಾನದಿಂದ. ಇನ್ನು 12ನೇ ದಿನದ ಧ್ಯಾನ. 12ನೇ ದಿನದ ಧ್ಯಾನ ಅಂತ ಹೇಳಿದ್ರೆ ನಾವು ಮುದ್ರೆಗಳನ್ನು ಉಪಯೋಗಿಸಿ ಮಾಡುವಂತಹ ಧ್ಯಾನಗಳು. ಈಗ ನಾನು ಆಗ್ಲೇ ಹೇಳಿದ್ದೇನೆ, ನಮ್ಮ ಶರೀರದಲ್ಲಿ ನಾವು ಆಹಾರವನ್ನು ತಗೊಂಡ್ರೂ ಕೂಡ ಕೆಲವೊಂದ್ಸಲ ನಮ್ಮ ಶರೀರದ ಬೆಳವಣಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸ್ವಲ್ಪ ಇದ್ರು ಸಹ ಅದು ನಮ್ಮ ಶರೀರ ಏನಾಗ್ತದೆ ಎಲ್ಲವನ್ನು ಸ್ವೀಕರಿಸಿ ಇದು ಸಪ್ತ ಧಾತುಗಳನ್ನು ನಮ್ಮ ಶರೀರ ಬಲಿಷ್ಠ ಆಗ್ತಾ ಹೋಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಮನಸ್ಸು ಹೇಗಾಗಿರ್ತದೆ, ಇನ್ನು ಶರೀರವೂ ಕೂಡ ಸಪ್ತ ಧಾತುಗಳಿಂದ ಇದೆಲ್ಲವೂ ನಾವು ಪ್ರಕೃತಿಯಿಂದ ಸ್ವೀಕರಿಸಲಿಕ್ಕೆ ಪ್ರಾರಂಭ ಆದ ನಂತರ ಮತ್ತೆಲ್ಲವೂ
ಬಲಿಷ್ಠ ಆದಾಗ ಏನಾಗ್ತದೆ, ರೋಗದ ಸಮಸ್ಯೆ ಇಲ್ಲ, ಯಾವುದೇ ರೋಗ ರಕ್ಷಣಾ ಸಾಮರ್ಥ್ಯ ಅಂದ್ರೆ ನಮ್ಮ ಇಮ್ಯುನಿಟಿ ಹೆಚ್ಚಾಗ್ತಾ ಹೋಗ್ತದೆ. ಇದು 12ನೇ ದಿನದ ಧ್ಯಾನದಲ್ಲಿ ಇಮ್ಯುನಿಟಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಇನ್ನು 13ನೇ ದಿನಕ್ಕೆ ಬರುವಾಗ ಈ ಇಮ್ಯುನಿಟಿ ಹೆಚ್ಚಾಯ್ತು, ಮತ್ತೆ ಹಿಂದೆ ಇರುವಂತದ್ದು ವಾಕ್ಸಿದ್ಧಿ ಆಯ್ತು, ನಮ್ಮ ಶರೀರ ಹಗುರ ಆಯ್ತು ಅಂತ ಆಗ ಮತ್ತೆ ಮುಂದಿನ ಸ್ಥಿತಿ ಯಾವುದು? ಈ 13ನೇ ದಿವಸದ ಧ್ಯಾನದಿಂದ ನಮ್ಮ ಶರೀರ ಮತ್ತೆ ಚೈತನ್ಯಯುಕ್ತವಾದ ಶರೀರ, ಈ ಎರಡು ಇದರ ವ್ಯತ್ಯಾಸ ನಮ್ಮ ಅನುಭವಕ್ಕೆ ಬರ್ತದೆ. ಅಂದ್ರೆ ಶರೀರ ಸೂಕ್ಷ್ಮ ಸ್ಥಿತಿಗೆ ಇನ್ನೂ ಹೋಗ್ತಾ ಇರ್ತದೆ, ಅದೇ ರೀತಿ ತೇಜ ಸ್ಥಿತಿಗೆ ಹೋಗ್ತಾ ಇರ್ತದೆ. ಈ ಭೌತಿಕ ಶರೀರ ಬೇರೆ, ಪ್ರಾಣಮಯ ಶರೀರ ಬೇರೆ, ಅಂದ್ರೆ ತೇಜೋಮಯ ಶರೀರ ಬೇರೆ, ಭೌತಿಕ ಶರೀರ ಬೇರೆ, ಅದ್ ನಮ್ಮ ಅನುಭವಕ್ಕೆ ಬರ್ತದೆ. ಅದ ಅನುಭವಕ್ಕೆ ಬಂದಾಗ ನಾನು ಹಾಗೆ ಹೇಳಿದೆ, ಎಲ್ಲ ಸೂಕ್ಷ್ಮ ಸ್ಥಿತಿಗೆ ಹೋಗ್ತಾ ಇರ್ತದೆ ನಮ್ಮ ಶರೀರ. ಇನ್ನು ಮುಂದಿನ 14ನೇ ದಿನದ ಧ್ಯಾನ, 14ನೇ ದಿನದ ಧ್ಯಾನದಲ್ಲಿ ನಾನು ಹೇಳಿದೆ ಚಕ್ರದ ಕಾರ್ಯತತ್ಪರತೆ ಇನ್ನೂ ಹೆಚ್ಚಾಗ್ತದೆ ಅಂತೇಳಿ, ಸೂಕ್ಷ್ಮ ಸ್ಥಿತಿ ಇನ್ನೂ ಹೆಚ್ಚಾಗ್ತದೆ. ಈಗ ಸೂಕ್ಷ್ಮ ಸ್ಥಿತಿ ಆಗುವ ಏನಾಗ್ತದೆ, ನಮ್ಮ ಶರೀರದಲ್ಲಿ ಬೇಕಾದ ಭಾಗಕ್ಕೆ ಚೈತನ್ಯ ಕಳಿಸಲಿಕ್ಕೆ ಆಗ್ತದೆ, ಅಂದ್ರೆ ಚೈತನ್ಯ ವರ್ಗಾವಣೆ ಮಾಡಲಿಕ್ಕೆ ಆಗ್ತದೆ. ನಮ್ಮ ಶರೀರದಲ್ಲಿ ಬೇರೆ ಬೇರೆ ಚಕ್ರ ಕಳ್ಕೊಂಡು ಯಾವ ಭಾಗಕ್ಕೆ ಚೈತನ್ಯ ಬೇಕು, ಈಗ ಸಣ್ಣ ಪುಟ್ಟ, ಈಗ ನಮಗೆ ಉದಾಹರಣೆಗೆ ಒಂದು ಹಲ್ಲು ಆಯ್ತು ಇಟ್ಟುಕೊಳ್ಳಿ, ನಾವು ಆ ಭಾಗವನ್ನು ಸ್ವಲ್ಪ ಹೊತ್ತು ಗ್ರಹಿಸಿದ ಕೂಡಲೇ ಅಲ್ಲೇ ನಿಧಾನಕ್ಕೆ ಅದು ಹೀಲ್ ಆಗ್ತಾ ಹೋಗ್ತದೆ. ಅಂದ್ರೆ ಏನರ್ಥ, ನನಗೆ ಹಾಗೆ ಆಗಿತ್ತು, ನನ್ನ ಅನುಭವ ಆಗಿತ್ತು, ನಾನು ಹೇಳ್ತೇನೆ. ನನಗೆ ಹಲ್ಲು ಆಗಿತ್ತು, ಏನು ಮಾತ್ರ ತೆಗೆಯುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೆ ಈ ಚೈತನ್ಯವನ್ನು ಒಂದೇ ಕಡೆ ಯೋಚನೆ ಮಾಡುವಾಗ ಚೈತನ್ಯ ಅಲ್ಲಿಗೆ ಹೋಯ್ತು. ಹಾಗೆ ಏನಾಯ್ತು, ಎಲ್ಲವೂ ಹೀಲ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಅಂದ್ರೆ ನಮ್ಮ ಶರೀರ ಸೂಕ್ಷ್ಮ ಆಗ್ತಾ ಹೋಗ್ತದೆ 14ನೇ ದಿನ. ಇನ್ನು 15ನೇ ದಿನ ಸೂಕ್ಷ್ಮ ಆದ ನಂತರ ಇನ್ನೂ ಹಗುರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಗುರ ಆಗ್ಲಿಕ್ಕೆ ಪ್ರಾರಂಭ ಆಗುದು ಅಂತ ಹೇಳಿ ನಮ್ಮ ಶರೀರದಲ್ಲಿ ಆಕಾಶ ತತ್ವ ಇನ್ನೂ ಹೆಚ್ಚಾಗ್ತದೆ. ಮತ್ತೆ ನಮಗೆ ದೃಶ್ಯಗಳು ಗೋಚರಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಬೇರೆ ಬೇರೆ ದೃಶ್ಯಗಳು ಎಷ್ಟು ನಾವು ನಮ್ಮ ಈ ಆಂತರಿಕ ಕಣ್ಣಿಗೆ, ನಮ್ಮ ಕಣ್ಣಿಂದ ನೋಡುತ್ತೇವಲ್ಲ, ಒಂದು ಮರಗಿಡ ಆಗಿರ್ಬೋದು, ಅದೆಷ್ಟು ಸ್ಪಷ್ಟವಾಗಿ ಕಾಣುತ್ತದೆ. ನಮ್ಮ